ಹಾಯ್, ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 27ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ತಕ್ಷಣ ಗಾಬರಿಗೊಂಡ ವರುಣ್ ಫೋನ್ ರಿಸೀವ್ ಮಾಡಿದವನೇ, ಹಲೋ, ಏನಾಯ್ತು ಗಿರಿ? ಏನ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ ಎಂದು ಕೇಳಿದಾಗ ವರ್ಷ ಕೂಡ ಗಾಬರಿಯಿಂದ ಎದ್ದು ಕುಳಿತಳು. ಅರೆ ಹಾಗೇನಿಲ್ಲ ಕಣು, ನೀನು ವರಿ ಮಾಡ್ಕೋಬೇಡ ಎಂದು ಗಿರೀಶ್ ಹೇಳಿದಾಗಲೇ ವರುಣ್ಗೆ ಸಮಾಧಾನವಾಗಿದ್ದು. ಮತ್ತೇನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಏನಿಲ್ಲ ಕಣು ವರುಣ್, ಅದೇನಂದ್ರೆ ಇವತ್ತು ನಾವು ಮತ್ತೆ ವರ್ಷ ಫ್ರೆಂಡ್ಸ್ ಎಲ್ಲ ಸೇರಿ ನಾಳೆ ಟ್ರಿಪ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸಡನ್ ಡಿಸಿಷನ್ ಕಣು. ಆ ವಿಷಯನ ನಿಮ್ಮ ಹತ್ರ ಹೇಳೋಣ ಅಂತಿದ್ರೆ ನೀವು ಮನೆಗೆ ಹೋಗಿ ಆಗಿತ್ತು. ಅದಕ್ಕೆ ನಾವೇ ಎಲ್ಲ ಡಿಸ್ಕಷನ್ ಮಾಡಿ ಪ್ಲಾನ್ ಮಾಡಿ ಆಮೇಲೆ ನಿಮಗೆ ಹೇಳೋಣ ಅಂತಿದ್ವಿ ಎಂದನು ಗಿರೀಶ. ಏನು ಟ್ರಿಪ್ಕಾ? ಅದು ನಾಳೆನೆ? ಏನು ಮಗ ಹೀಗೆ ಹೇಳ್ತಾ ಇದ್ಯಾ? ನಾಳೆ ಕಾಲೇಜ್ ಇದೆ ಕಣು ಎಂದು ಹೇಳಿದನು ವರುಣ್. ಇಲ್ಲ ಕಣು, ಅದೇನೋ ಗೆಸ್ಟ್ ಲೆಕ್ಚರ್ಸ್ಗಳ ಸ್ಟ್ರೈಕ್ ಅಂತೆ, ಅದಕ್ಕೆ 2 ದಿನ ರಜೆ ಕೊಟ್ಟಿದ್ದಾರೆ. ಹೇಗೂ ರಜೆ ಇದೆ, ಹಾಗಾಗಿ ನಾವೆಲ್ಲರೂ ಹೋಗಿ ಬರೋಣ ಕಣು. ಬೇರೆ ಯಾರಿಲ್ಲ, ನಾವು ಮತ್ತೆ ವರ್ಷನ ಫ್ರೆಂಡ್ಸ್ ಅಷ್ಟೇ. ಪ್ಲೀಸ್ ಕಣು, ಆಗಲ್ಲ ಬರಲ್ಲ ಅಂತೆಲ್ಲ ಹೇಳ್ಬೇಡ. ವರ್ಷನ ಹತ್ರ ಕೂಡ ವಿಷಯ ಹೇಳು ಎಂದನು ಗಿರೀಶ್. ಸರಿ ಸರಿ, ಓಕೆ. ಎಷ್ಟು ಗಂಟೆಗೆ ಹೊರಟು ಬರಬೇಕು? ಹೌದು, ಟ್ರಿಪ್ಗೆ ಹೋಗ್ತಿರೋ ಪ್ಲೇಸ್ ಯಾವುದಂತಾನೆ ಹೇಳಿಲ್ಲ ನೀನು ಎಂದನು ವರುಣ್. ಥ್ಯಾಂಕ್ ಯು ಮಗ, ನೀನು ಒಪ್ಕೊಂಡಿದ್ದಕ್ಕೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಕಾಲೇಜ್ ಹತ್ರ ಬನ್ನಿ ನೀವಿಬ್ರು. ಅಲ್ಲಿಂದ ನಾವೆಲ್ಲರೂ ಜೊತೆಗೆ ಹೋಗೋಣ. ನಾವಿವತ್ತು ಹಾಗೆ ಡಿಸೈಡ್ ಮಾಡಿದ್ದು, ಎಲ್ರು ಕೂಡ ಕಾಲೇಜ್ ಹತ್ರ ಬಂದು ಸೇರಿ ಆಮೇಲೆ ಒಟ್ಟಿಗೆ ಅಲ್ಲಿಂದ ಹೋಗೋದಂತ. ನಾನು ಪ್ಲೇಸ್ ಹೇಳಿಲ್ಲಲ್ವಾ? ನಾವು ಟ್ರಿಪ್ಗೆ ಹೋಗ್ತಿರೋ ಪ್ಲೇಸ್ ಆಗುಂಬೆ ಎಂದನು ಗಿರೀಶ್. ವಾವ್, ಸೂಪರ್ ಪ್ಲೇಸ್ ಕಣು. ಒಳ್ಳೆ ಜಾಗನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಸರಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾನು ವರ್ಷ ಕಾಲೇಜ್ ಹತ್ರ ಇರ್ತೀವಿ. ಅಲ್ಲೇ ನಿಮ್ಗೆ ಸಿಗ್ತೀವಿ, ಸರಿನಾ ಎಂದು ಹೇಳಿ ಫೋನ್ ಕಟ್ ಮಾಡಿದನು ವರುಣ್. ಏನಾಯ್ತು ವರುಣ್, ಯಾರು ಕಾಲ್ ಮಾಡಿದ ಇಷ್ಟೊತ್ತಲ್ಲಿ? ಅದೆಲ್ಲಿಗೂ ನಾಳೆ ಬೆಳಿಗ್ಗೆ 10 ಗಂಟೆಗೆ ಬರ್ತೀನಿ, ಅಲ್ಲೇ ಸಿಗ್ತೀನಿ ಅಂತ ಹೇಳ್ತಿದ್ಯಲ್ಲ ಎಂದು ಕೇಳಿದಳು ವರ್ಷ. ಏನಿಲ್ಲ ವರ್ಷ, ಗಿರಿ ಫೋನ್ ಮಾಡಿದ್ದ. ನಾಳೆ ಮತ್ತೆ ನಾಡಿದ್ದು ಕಾಲೇಜ್ಗೆ ರಜೆ ಇದೆ ಅಂತೆ. ಅದಕ್ಕೆ ನಾವೆಲ್ಲ ಟ್ರಿಪ್ಗೆ ಆಗುಂಬೆಗೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ ಅಂತ ಹೇಳೋಕೆ ಕಾಲ್ ಮಾಡಿದ್ದ ಎಂದನು. ಅವನ ಮಾತುಗಳನ್ನು ಕೇಳಿ ವರ್ಷಳ ಮುಖ ಅರಳಿತು. ಏನಂದ್ರೆ ನೀವು? ನಾವೆಲ್ಲ ನಾಳೆ ಆಗುಂಬೆಗೆ ಹೋಗ್ತಾ ಇದ್ದೀವಾ? ವಾವ್, ಅಲ್ಲಿ ಪ್ಲೇಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ? ನನ್ನ ಫ್ರೆಂಡ್ಸ್ ಹೇಳ್ತಿದ್ರು. ನಂಗಂತೂ ಈಗ ತುಂಬಾ ಖುಷಿ ಆಗ್ತಿದೆ ಈ ವಿಷಯ ಕೇಳಿ ಎಂದು ಕುಣಿದಾಡಿದಳು ವರ್ಷ. ಈಗ ಕುಣಿದಿದ್ದು ಸಾಕು, ನಾಳೆ ಬೆಳಿಗ್ಗೆಗೆ ನಾವು ಹೊರಡ್ಬೇಕು. ನಿನಗೇನೆಲ್ಲ ಬೇಕು ಅದನ್ನೆಲ್ಲ ಈಗಲೇ ಪ್ಯಾಕ್ ಮಾಡ್ಕೊ, ಆಮೇಲೆ ಬೆಳಿಗ್ಗೆ ಆಗಲ್ಲ. ನಾನು ಕೂಡ ನಂಗೆ ಬೇಕಾದದನ್ನ ಪ್ಯಾಕ್ ಮಾಡ್ಕೊಳ್ತೀನಿ ಎಂದವನೇ ಎದ್ದು ವಾರ್ಡ್ರೋಬಿನಿಂದ ಬಟ್ಟೆಗಳನ್ನೆಲ್ಲ ಜೋಡಿಸಿಕೊಳ್ಳಲು ಹೊರಟ. ವರ್ಷ ಕೂಡ ಸರಿ ಎಂದು ಹೇಳಿ ತನ್ನ ಬಟ್ಟೆ ಬರೆಗಳನ್ನೆಲ್ಲ ಮಡಚಿಟ್ಟಳು. ಡ್ರೆಸ್ ಯಾವುದೆಲ್ಲ ಬೇಕೋ ಅದನ್ನೆಲ್ಲ ತಗೊಂಡಿದ್ದೀನಿ. ಆಮೇಲೆ ಸ್ನೋ ಪೌಡರ್, ಲಿಪ್ಸ್ಟಿಕ್, ಹಾ ಅದೆಲ್ಲ ಇದೆ. ಆದ್ರೆ ನನ್ನ ಲಗೇಜ್ ಎಲ್ಲಿದೆ? ಅದನ್ನೆಲ್ಲಿಟ್ಟಿದ್ದೀನಿ? ಹಾ, ಅದು ಮೇಲೆ ಇದೆಯಲ್ಲ. ಹೌದು, ನಾನೇ ಈಗ ಸದ್ಯಕ್ಕೆ ಯೂಸ್ ಇಲ್ಲ ಅಂತ ಹೇಳಿ ಮೇಲೆ ಇಟ್ಟಿದ್ದೆ. ಈಗ ಅದನ್ನು ತೆಗೆಯೋದು ಹೇಗೆ ಎಂದು ಹೇಳಿದವಳೆ. ಐಡಿಯಾ ಎಂದು ಹೇಳಿ ಸಣ್ಣ ಸ್ಟೂಲ್ ಒಂದನ್ನಿಟ್ಟು ಅದರ ಮೇಲೆ ಹತ್ತಿ ಲಗೇಜ್ಗಾಗಿ ಹುಡುಕಾಡಿದಳು. ಇನ್ನೇನು ಲಗೇಜ್ ಅವಳ ಕೈಗೆ ಸಿಗಬೇಕೆನ್ನುವಷ್ಟರಲ್ಲಿ ಸ್ಟೂಲಿಂದ ಅವಳ ಕಾಲು ಜಾರಿತು. ಅದನ್ನು ಕಂಡು ವರುಣ್, ಹೇ ವರ್ಷ, ಹುಷಾರು, ಬೀಳ್ತೀಯ ನೀನಿವಾಗ ಎಂದು ಹೇಳಿದವನೇ ಅವಳ ಬಳಿ ಬಂದನು. ಅಷ್ಟರಲ್ಲಿ ವರ್ಷ ಕೆಳಗಡೆ ಜಾರಿಯಾಗಿತ್ತು. ತಕ್ಷಣ ಅವಳ ನಡುವಿನ ಸುತ್ತ ತನ್ನ ಕೈಗಳನ್ನು ಹಾಕಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಏನ್ ವರ್ಷ ನೀನು? ನಿಂಗೆ ಅಷ್ಟು ಕೂಡ ಗೊತ್ತಾಗಲ್ವಾ? ಒಳ್ಳೆ ಚಿಕ್ಕ ಮಕ್ಳ ತರ ಈ ಸ್ಟೂಲ್ ಮೇಲೆ ಹತ್ತಿ ಸರ್ಕಸ್ ಮಾಡ್ತಾ ಇದೆಯಲ್ಲ. ಮೊನ್ನೆ ನೋಡಿದ್ರೆ ಸ್ಕೂಟಿಯಿಂದ ಬಿದ್ದೆ, ಈಗ ನೋಡಿದ್ರೆ ಹೀಗೆ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಎಡವಟ್ಟು ಮಾಡ್ಕೊಳ್ತಾನೆ ಇರ್ತೀಯ ಅಲ್ವಾ? ಈಗ ನಾನು ಸರಿಯಾದ ಸಮಯಕ್ಕೆ ಬಂದು ನಿನ್ನನ್ನು ಹಿಡ್ಕೊಳ್ಳದೆ ಹೋಗ್ತಾ ಇರ್ತಿದ್ರೆ ನಾಳೆ ಟ್ರಿಪ್ಗೆ ಹೋಗೋ ಬದಲು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ನಿನ್ನನ್ನು ಕರ್ಕೊಂಡು ಎಂದು ಹೇಳಿ ಅವಳ ನಡುವಿನ ಸುತ್ತ ಹಾಕಿದ್ದ ಕೈಯನ್ನು ಹಿಂದಕ್ಕೆಳೆದುಕೊಂಡ. ಅವಳು ಮಾತ್ರ ಗಡಬಡಿದವರ ಹಾಗೆ ನಿಂತಿದ್ದಳು. ಅದು ಅದು ಲಗೇಜ್ ಮೇಲಿಟ್ಟಿದ್ದೆ, ಅದನ್ನು ತಗೊಳ್ಳೋದಕ್ಕೆ ಹೋಗಿ ಹೀಗಾಯ್ತು, ಸಾರಿ ಎಂದಳು ಮುಖ ಸಣ್ಣದು ಮಾಡಿ. ಅಲ್ಲ, ನಾಳೆ ಹೋಗೋಕೆ ಇಷ್ಟು ದೊಡ್ಡ ಲಗೇಜ್ ಬೇಕಾ ಎಂದವನೇ ಅವಳು ಜೋಡಿಸಿಟ್ಟ ಬಟ್ಟೆಯ ಕಡೆ ಕಣ್ಣು ಹಾಯಿಸಿದನು. ಅಯ್ಯಯ್ಯೋ, ಇದೇನೇ ಇದಿಷ್ಟೊಂದು ಬಟ್ಟೆ? ಅಮ್ಮ ತಾಯಿ, ನಾಳೆ ನಾವು ಹೋಗ್ತಾ ಇರೋದು ಟ್ರಿಪ್ಗೆ, ಅಲ್ಲೇ ಪರ್ಮನೆಂಟ್ ಆಗಿ ಟೆಂಟ್ ಹಾಕೋಕೆ ಅಲ್ಲ. ನಾಳೆ ರಾತ್ರಿಗೆ ಅದೆಷ್ಟು ಬೇಕೋ ಅಷ್ಟು ಬಟ್ಟೆ ತಗೊಂಡ್ರೆ ಸಾಕು. ಇಷ್ಟೊಂದೆಲ್ಲ ಯಾಕೆ ಬಟ್ಟೆ? ಏನಲ್ಲಿ ಹೋಗಿ ಬೀದಿ ಬದಿಲಿ ಬಟ್ಟೆನ ಸೇಲ್ ಮಾಡ್ತೀಯಾ ಎಂದನು.
ಹೇ ಹೋಗು, ಹಾಗೇನಿಲ್ಲ. ನಾನು ಸುಮ್ಮನೆ ಯಾವುದಕ್ಕೂ ಸೇಫ್ಟಿಗೆ ಇರ್ಲಿ ಅಂತ ಹೇಳಿ ಇಷ್ಟೊಂದು ಬಟ್ಟೆ ತೆಗೊಂಡಿದ್ದು. ಬೇಡ ಅಂದ್ರೆ ಬೇಡ ಬಿಡು ಎಂದವಳೆ ಅವನನ್ನು ಸರಿಸಿ ಲಗೇಜ್ನಲ್ಲಿ ತನ್ನ ಎಲ್ಲ ವಸ್ತುಗಳನ್ನು ತುಂಬಿಸಿ ಮಲಗಿದಳು. ಎಲ್ಲ ನನ್ನ ಕರ್ಮ ಎಂದವನೇ ಹಣೆಗೆ ಚಚ್ಚಿಕೊಂಡು ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಮಲಗಿದನು. ಮರುದಿನ ಇಬ್ಬರು ಬೇಗ ಎದ್ದು ತಿಂಡಿ ತಿಂದು ಮುಗಿಸಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಟರು. ಹುಷಾರು ಕಣು ಮೊಮ್ಮಗನೇ, ಹುಷಾರು ಕಣು ವರುಣ್. ವರ್ಷ ಹುಷಾರಮ್ಮ, ವರುಣ್ ಜೊತೆ ನೀರು ಜಾಗ್ರತೆ ಎಂದು ಹೇಳಿದರು ಸುನೇತ್ರ. ಹೌದು ವರುಣ್, ಆಗುಂಬೆ ಫಾರೆಸ್ಟ್ ತುಂಬಾ ಡೇಂಜರಸ್ ಪ್ಲೇಸ್, ಬಿ ಕೇರ್ಫುಲ್, ಹೋಗ್ಬನ್ನಿ ಎಂದು ಹೇಳಿ ಕಳಿಸಿದರು ಸುಧೀಂದ್ರ. ಸರಿ ಡ್ಯಾಡ್, ಬಾ ವರ್ಷ ಕೂತ್ಕೋ ಎಂದು ಹೇಳಿ ತಾನು ಬೈಕ್ ಹತ್ತಿ ಕುಳಿತನು ವರುಣ್. ಏನು, ನಾವಿವಾಗ ಬೈಕ್ನಲ್ಲ ಹೋಗ್ತಿರೋದು? ಯಾಕೆ, ಕಾರ್ ಇದೆಯಲ್ಲ ಅದ್ರಲ್ಲಿ ಹೋಗ್ಬೋದಿತ್ತು. ನಂಗೆ ಬೈಕ್ನಲ್ಲಿ ಕೂತು ಅಭ್ಯಾಸ ಇಲ್ಲ ಎಂದಳು ವರ್ಷ. ಅವಳ ಮಾತಿಗೆ ಹುಬ್ಬು ಕೆರೆದುಕೊಂಡ ವರುಣ್. ಇನ್ಯಾವ್ದ್ರಲ್ಲಿ ಹೋಗಿ ನಿಂಗೆ ಅಭ್ಯಾಸ ಇದೆ? ಮೈಸೂರು ಅಂಬಾರಿನ ತರ್ಲಾ? ಅದ್ರಲ್ಲೇ ಆದ್ರೂ ಆಗುತ್ತಾ ನಿಂಗೆ ಬರೋದಕ್ಕೆ? ಅಮ್ಮ ತಾಯಿ, ಕಾಲೇಜ್ ತನಕ ಮಾತ್ರ ಬೈಕ್ನಲ್ಲಿ ಹೋಗುದು, ಅಲ್ಲಿಂದ ನಾವೆಲ್ರೂ ಜೊತೆಗೆ ಬಸ್ನಲ್ಲಿ ಹೋಗುದು, ಅರ್ಥ ಆಯ್ತಾ ಎಂದನು. ಅವನಷ್ಟು ಹೇಳಿದರೂ ಕೂಡ ವರ್ಷ ಬೈಕ್ ಹತ್ತಲು ಮೀನಮೇಷ ಎನಿಸುತ್ತಿದ್ದಳು. ಅದನ್ನು ಕಂಡು ಸಾರಿಕಾ, ಅಯ್ಯೋ ಅದ್ಕೆ ಏನು ಆಗಲ್ಲ, ನೀವೇನು ಹೆದರ್ಕೊಳ್ಬೇಡಿ, ಹಿಂದೆ ಕೂತ್ಕೊಂಡು ನನ್ನನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಬನ್ನಿ ಈಗ ಬೈಕ್ ಹತ್ತಿ ಕೂತ್ಕೊಳ್ಳಿ ನೋಡೋಣ ಎಂದಳು. ಹೇಗೋ ಬೈಕ್ ಹತ್ತಿ ಕೂತ ವರ್ಷಳಿಗೆ ಒಳಗೊಳಗೆ ಭಯ, ಎಲ್ಲಿ ತಾನು ಬಿದ್ದು ಬಿಡ್ತೀನೋ ಅಂತ. ಆದ್ರೆ ಅವನನ್ನ ಹಿಡ್ಕೊಳ್ಳೋದಕ್ಕೆ ನಾಚಿಕೆ. ಹಾಗೆ, ಈಗ ಸರಿ ಆಯ್ತಾ? ಸರಿ, ನೀವಿನ್ನು ಹೊರಡಿ. ಅಣ್ಣ ಅದ್ಕೆ ಬಾಯ್, ಸೇಫ್ ಜರ್ನಿ ಎಂದು ಹಿಂದೆಯಿಂದ ಹೇಳಿದಳು ಸಾರಿಕಾ. ಬೈಕ್ ಸ್ಟಾರ್ಟ್ ಮಾಡಿ ಹೊರಟನು. ವರ್ಷಳಿಗೆ ವೆಹಿಕಲ್ ಅಂದ್ರೆ ಅದೆಷ್ಟು ಭಯ ಅಂತ ಅವನಿಗೆ ಮೊನ್ನೆ ಅವಳಿಗೆ ಡ್ರೈವಿಂಗ್ ಕಲಿಸುವಾಗಲೇ ಗೊತ್ತಾಗಿತ್ತು. ಅದಕ್ಕಾಗಿಯೇ ನಿಧಾನವಾಗಿ ಬೈಕ್ ಓಡಿಸುತ್ತಿದ್ದನು. ದಾರಿ ಮಧ್ಯೆ ಸಡನ್ ಆಗಿ ಗಾಡಿ ನಿಲ್ಲಿಸುವಂತೆ ಹೇಳಿದಳು ವರ್ಷ. ವರುಣ್ ಪ್ಲೀಸ್, ಒಮ್ಮೆ ಗಾಡಿ ನಿಲ್ಸು, ನನ್ ಫೋನ್ ಮನೆಯಲ್ಲಿ ಬಾಕಿ ಆಗಿದೆ, ಅದು ಹೊರಡೋ ಅರ್ಜೆಂಟಲ್ಲಿ ಫೋನನ್ನ ರೂಮಲ್ಲೇ ಮರ್ತು ಬಂದೆ ಎಂದಳು ವರ್ಷ ತಡವರಿಸುತ್ತ. ತಕ್ಷಣ ಬೈಕನ್ನು ಮನೆ ಕಡೆ ತಿರುಗಿಸಿದವನು ವರುಣ್. ಅಲ್ಲ, ನಿನ್ ತಲೆಯಲ್ಲಿ ಬುದ್ಧಿ ಇದ್ಯಾ ಅಥವಾ ಲದ್ದಿ ಇದ್ಯಾ ಅಥವಾ ಜೇಡಿ ಮಣ್ಣು ತುಂಬಿಕೊಂಡಿದ್ಯಾ? ಆಲ್ರೆಡಿ ಲೇಟ್ ಆಗಿದೆ. ಮನೆಯಿಂದ ಹೊರಡುವಾಗ ಕೂಡ ನೀನ್ ಲೇಟ್ ಮಾಡ್ದೆ. ಈಗ ನೋಡಿದ್ರೆ ಫೋನ್ನ ಮನೇಲಿ ಬಿಟ್ಟು ಬಂದಿದ್ಯಾ. ಫೋನನ್ನ ಮರ್ತು ಬಂದಿರೋ ಪ್ರಪಂಚದ ಮೂರನೇ ಅದ್ಭುತ ಅಂದ್ರೆ ಅದು ನೀನೆ ಎಂದಳು. ಅಷ್ಟರಲ್ಲಿ ಗಿರೀಶ್ನ ಕಾಲ್ ಬಂದಿತ್ತು ವರುಣ್ಗೆ. ಹಲೋ ವರುಣ್, ಎಲ್ಲಿದ್ದೀರಾ ಮಗ? 10 ಗಂಟೆಗೆ ಬರೋಕೆ ಹೇಳಿದ್ದು, ಈಗ ಟೈಮ್ 11 ಆಗ್ತಾ ಬಂತು, ಇನ್ನು ಹೊರಟಿಲ್ವಾ ನೀವು? ನಿಮ್ಗೋಸ್ಕರ ನಾವಿಲ್ಲಿ ಕಾಯ್ತಾ ಇದ್ದೀವಿ. ವರ್ಷನಿಗೆ ಶರಣ್ಯ ಕಾಲ್ ಮಾಡಿದ್ಲಂತೆ, ಆದ್ರೆ ಆ ವರ್ಷ ಕಾಲ್ ಪಿಕ್ ಮಾಡ್ಲಿಲ್ಲಂತೆ ಎಂದನು. ಸಾರಿ ಕಣು ಗಿರಿ, ನಾವು ಮನೆಯಿಂದ ಹೊರಟಿದ್ವಿ, ಆದ್ರೆ ಇವಳು ಫೋನ್ನ ಮನೇಲೆ ಮರ್ತು ಬಿಟ್ಟು ಬಂದಿದ್ದಾಳೆ. ಅದಕ್ಕೆ ವಾಪಸ್ ಮನೆ ಕಡೆ ಹೊರಟಿದ್ದೀನಿ. ನಾವು ಬರುವಾಗ ಲೇಟ್ ಆಗುತ್ತೆ ಕಣು. ಅದಕ್ಕೆ ನೀವೊಂದು ಕೆಲಸ ಮಾಡಿ, ಶರಣ್ಯನವರನ್ನೆಲ್ಲ ಕರ್ಕೊಂಡು ನೀವು ಹೋಗಿರಿ, ಆಮೇಲೆ ನಾನು ವರ್ಷ ಇಬ್ರು ಜೊತೆಗೆ ಬರ್ತೀವಿ. ನಮಗೋಸ್ಕರ ನೀವು ಕಾಯೋದು ಬೇಡ ಎಂದನು ವರುಣ್. ಹೇ ವರುಣ್, ಏನು ಹೇಳ್ತಾ ಇದ್ಯಾ? ಅದೆಲ್ಲ ಆಗಲ್ಲ ಕಣು. ಹೋಗೋದಾದ್ರೆ ಜೊತೆಗೆ ಹೋಗೋದು, ನಿಮ್ಮನ್ನ ಬಿಟ್ಟು ನಾವು ಹೋಗಲ್ಲ ಎಂದನು ಗಿರೀಶ್. ಬೇಡ ಕಣೋ, ನನ್ ಮಾತು ಕೇಳು. ನೀನು ಶರಣ್ಯ ಮತ್ತೆ ಅವಳ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಹೋಗು. ನಾನು ವರ್ಷನ್ ಜೊತೆ ಬರ್ತೀನಿ. ನಮಿಗೋಸ್ಕರ ಯಾಕೆ ಹೇಳು ವೇಟ್ ಮಾಡೋದು? ನೀನೊಂದು ಕೆಲಸ ಮಾಡು, ನಂಗೆ ಲೊಕೇಶನ್ ಶೇರ್ ಮಾಡು, ಅದನ್ನ ನೋಡ್ಕೊಂಡು ನಾನು ಬರ್ತೀನಿ. ಇನ್ನು ಆಗಲ್ಲ ಹೋಗಲ್ಲ ಅಂತ ಹೇಳ್ಬೇಡ. ನೀವಿವಾಗ ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಷ್ಟೇ ಎಂದನು ವರುಣ್ ಖಡಾಖಂಡಿತವಾಗಿ. ಸರಿ ಮಗ, ನೀನ್ ಹೇಳಿದ ಹಾಗೇನೆ ಆಗ್ಲಿ. ನಾನು ಮದನ್ ಹತ್ರ ಲೊಕೇಶನ್ ಶೇರ್ ಮಾಡೋದಕ್ಕೆ ಹೇಳ್ತೀನಿ ಎಂದವನೇ ಫೋನ್ ಕಟ್ ಮಾಡಿದನು ಗಿರೀಶ್. ಅಷ್ಟರಲ್ಲಿ ವರುಣ ಬೈಕ್ ಮನೆ ಮುಂದೆ ಬಂದು ನಿಂತಿತ್ತು. ಹೋಗು, ಅದೆಲ್ಲಿ ಫೋನ್ನ ಇಟ್ಟಿದೆಯೋ ಬೇಗ ಹೋಗಿ ತಗೊಂಡ್ ಬಾ. ಅವರೆಲ್ಲ ಬಸ್ ಹತ್ಕೊಂಡು ಹೋಗಾಯ್ತು, ಇನ್ನು ನಾನು ನೀನು ಇಬ್ರೇ ಹೋಗ್ಬೇಕಷ್ಟೇ ಎಂದನು ಮುಖ ಗಂಟಿಕ್ಕಿಕೊಳ್ಳುತ್ತಾ. ಅವನ ಮಾತಿಗೆ ಪ್ರತಿಯಾಗಿ ಏನು ಹೇಳದೆ ಸುಮ್ಮನೆ ಮನೆ ಒಳಗೆ ಹೋಗಿ ತನ್ನ ರೂಮ್ನಲ್ಲಿಟ್ಟಿದ್ದ ಫೋನನ್ನು ಹಿಡಿದುಕೊಂಡು ಬಂದಳು ವರ್ಷ. ಸರಿ, ಬೈಕ್ ಹತ್ತು ಬಾ. ಅದನ್ನು ಕೂಡ ನಾನೇ ಹೇಳ್ಬೇಕಾ ಎಂಬ ವರುಣ ಧ್ವನಿಗೆ ಬೇಗ ಬೈಕ್ ಹತ್ತಿ ಕುಳಿತಳು. ಸುಮಾರು 1 ಗಂಟೆಯ ಪ್ರಯಾಣದ ಬಳಿಕ ಅವನು ಬೈಕ್ ಒಂದು ದಟ್ಟ ಅರಣ್ಯದ ಮುಂದೆ ನಿಲ್ಲಿಸಿದ. ಮುಂದುವರಿಯುವುದು.